ವೆಲ್ಕಮ್ ಲೆಜೆಂಡ್ಸ್. ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕೂಡ ಆಲ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೋಸ್ಕರ ಸಿಗ್ತಾ ಇರುತ್ತೆ. ಸೊ ಈ ವ್ಲಾಗ್ ಏನಪ್ಪ ಅಂದರೆ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಈ ಸೋಲೋ ಟ್ರಾವೆಲ್ ಎಲ್ಲಿ ಮಾಡ್ತಾ ಇದ್ದೀನಿ, ಲೊಕೇಶನ್ ಯಾವುದು, ಪ್ರತಿಯೊಂದು ಡೀಟೇಲ್ಸು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮೂರಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲ. ಬಟ್ ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಆ ಹಿಡನ್ ಪ್ಲೇಸ್ ಯಾವುದು, ಯಾವ ಥರ ಇದೆ, ಪ್ರತಿಯೊಂದು ಈ ಸಿನಿಮ್ಯಾಟಿಕ್ ವ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಲೆಟ್ಸ್ ವಾಚ್. ಓಕೆ, ಇವಾಗ ಕರಡಿಗುಡ್ಡ ಅಂತ ಹಳ್ಳಿ ಇದೆ, ನಮ್ಮೂರಿಂದ ಸುಮಾರು 6 ಕಿಲೋಮೀಟ್ರು. ಅಲ್ಲಿ ಇವಾಗ ನಾನು ಬಂದೀನಿ. ಇಲ್ಲಿ ಒಂದು ಪ್ಲೇಸ್ ಇದೆ, ಹಿಡನ್ ಪ್ಲೇಸ್. ಯಾವ ಥರ ಇದೆಯಪ್ಪ ಅಂದರೆ ಸೇಮ್ ಕಪ್ಪದ ಗುಡ್ಡ ಗೊತ್ತಾ ನಿಮ್ಗೆ, ಗದಗ ಡಿಸ್ಟಿಕ್, ಅದೇ ಥರ ಇಲ್ಲೊಂದು ನಮ್ಮೂರಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತಮುತ್ತ 7 ಗುಡ್ಡ, ನಡುಕ ಈ ಹಳ್ಳಿ ಇದೆ. ಬ್ಯಾಕ್ಗ್ರೌಂಡು, ವ್ಯೂ ಪಾಯಿಂಟು, ಸಿಕ್ಕಾಪಟ್ಟೆ ಜನ ಬರ್ತಾರ. ಇವತ್ತು ಸಂಡೇ, ಬಟ್ ಇಲ್ಲಿ ಜನ ಕಾಣ್ತಾ ಇಲ್ಲ. ಅಂದರೆ ಒಬ್ಬನೇ ಬಂದಿನ ಅನ್ಸುತ್ತೆ. ಇರಲಿ, ಒಬ್ಬನೇ ಸಿನಿಮ್ಯಾಟಿಕ್ ಫಿಲಿಮ್ ಥರ ವಿಡಿಯೋ ಮಾಡಿಕೊಂಡು ನೋಡ್ರಿ. ರೈಟ್, ಇವಾಗ ವ್ಯೂ ಪಾಯಿಂಟ್ ಕಡೆ ಇನ್ನೂ ಸ್ವಲ್ಪ ಹತ್ರ ಇದ್ದೀನಿ. ಇನ್ನು ಮುಂದೋದ್ರೆ ವ್ಯೂ ಪಾಯಿಂಟ್ ನಿಮ್ಗೆಲ್ಲ ಕಾಣುತ್ತೆ. ಯಾವ ಥರ ಪ್ಲೇಸ್ ಇದೆಯಪ್ಪ ಅಂದರೆ ಒಂಥರ ಕಪ್ಪದ ಗುಡ್ಡ, ಅದು ಟ್ರೆಕ್ಕಿಂಗ್ ಮಾಡ್ತಾರೆ. ಬಟ್ ಇದು ಅಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಮೌಂಟೇನ್ ಅಲ್ಲಿ ನೋಡ್ಬೇಕು ನಾವು ಅಷ್ಟೇ. ಬಟ್ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಫೈನಲಿ ಅಂತೂ ವ್ಯೂ ಪಾಯಿಂಟ್ ಕಡೆ ಬಂದೀವಿ. ಸ್ವಲ್ಪ ಇದೆ.
ಸೊ ಫೈನಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ಲೊಕೇಶನ್ ಪ್ಲೇಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಒಂದ್ಸರಿ ಆದ್ರೂ ನೀವು ಈ ಪ್ಲೇಸ್ಗೆ ವಿಸಿಟ್ ಕೊಡ್ರಿ. ತುಂಬಾ ಸಖತ್ತಾಗಿದೆ ವ್ಯೂ ಮಾತ್ರ. ಸೊ ಬರ್ರಿ. ಆಮೇಲೆ ಏನೇ ಇದ್ರು 6 ಗಂಟೆ ಒಳಗಡೆ ಚೆಕ್ಔಟ್ ಆಗಿರಿ. ಯಾಕಪ್ಪ ಅಂದ್ರೆ ಇಲ್ಲಿ ಕರಡಿಗಳು ಜಾಸ್ತಿ ಇದಾವ. ಅದಕ್ಕೆ ಈ ಊರ ಹೆಸರು ಕರಡಿಗುಡ್ಡ ಅಂತ ಹೆಸರಿಟ್ಟಾರ. ಈ ಪುಣ್ಯ ಸ್ಥಳದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನ ಹೆಸರು ಕರಡಿ ಹನುಮಪ್ಪ ಅಂತ. ಇಲ್ಲಿ ಪ್ರತಿದಿನ ನೂರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ನೀವು ಕೂಡ ನಿಮ್ಮ ಕುಟುಂಬ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಲ ಕಳೀರಿ. ಆಮೇಲೆ ಇಲ್ಲಿ ಪ್ರತಿನಿತ್ಯ ಕೂಡ ಅನ್ನಪ್ರಸಾದ ಕೂಡ ಇರುತ್ತೆ. ದಯವಿಟ್ಟು ಸೇವಿಸಿ. ಒಳ್ಳೆದಾಗ್ಲಿ.